ಮದುವೆಯಾಗುವುದಾಗಿ ನಂಬಿಸಿ ಯುವತಿಯನ್ನು ಗರ್ಭವತಿಯನ್ನಾಗಿ ಮಾಡಿ ಬಳಿಕ ಮದುವೆಗೆ ನಿರಾಕರಿಸಿ ವಂಚನೆ ಮಾಡಿದಂಥ ಆರೋಪದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಬಿಜೆಪಿ ಮುಖಂಡ ಜಗದೀಶ್ ರಾವ್ ಅವರ ಪುತ್ರ ಕೃಷ್ಣ ಜಯರಾವ್ ಅವರ ಬಂಧನ ಆಗಿತ್ತು. ಅದಾದ ಬಳಿಕ ಆರೋಪಿ ಯುವಕ ಈ ಮಗು ನನ್ನದೇ ಅಲ್ಲ ಎನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಕೂಡ ಮಾಡಿದರು. ಅದಾದ ಬಳಿಕ DNA ರಿಪೋರ್ಟ್ನಲ್ಲಿ ಪಾಸಿಟಿವ್ ವರದಿ ಬಂದಿತ್ತು. ಈ ಬಳಿಕ ಹಲವು ಸಂಧಾನಗಳ ಮೂಲಕ ಆರೋಪಿ ಯುವಕ ಮತ್ತು ಸಂತ್ರಸ್ತ ಯುವತಿಯನ್ನು ಮದುವೆ ಮಾಡುವುದಕ್ಕೆ ಹಲವು ಮಂದಿ ಪ್ರಯತ್ನವನ್ನು ಮಾಡಿದರು. ಆದರೂ ಕೂಡ ಈ ಪ್ರಯತ್ನ ಸಫಲ ಆಗಿಲ್ಲ. ಹೀಗಾಗಿ ಕಾನೂನು ಮೊರೆ ಹೋಗುವುದಕ್ಕೆ ಯುವತಿಯ ಕುಟುಂಬ ಹಾಗೂ ಯುವತಿಯ ಜೊತೆ ನಿಂತಂಥ ವಿಶ್ವಕರ್ಮ ಮಹಾಸಭಾ ನಿರ್ಧಾರವನ್ನು ಮಾಡಿರ್ತಕ್ಕಂಥ ಕೋರ್ಟು ಮೆಟ್ಲೆ ಏರಿರೋದ್ರಿಂದ ನಾವು ಕೋರ್ಟ್ ಮೂಲಕ ಆತನಿಗೆ ಶಿಕ್ಷೆ ಆಗಬಾರ್ದು, ಎರಡು ಕುಟುಂಬಗಳು ಒಂದಾಗಲಿ ಅನ್ನೋ ಉದ್ದೇಶದಿಂದ ಸಂಧಾನನೇ ನಾವೇ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ನಾವು ಮಾಡಿದ್ವಿ. ಇದರಲ್ಲಿ ನಮ್ಮ BJP ಜಿಲ್ಲಾಧ್ಯಕ್ಷರು ಸತೀಶ್ ಅವರು, ಅವ್ರ ಸ್ನೇಹಿತ ಹರೀಶು, ನಮ್ಮ ಸಮಾಜದವರೆಲ್ಲ ಸೇರಿ ಮಾಡಿದ್ವಿ. ಅವ್ರದ್ದು ಒಂದು ವಿಚಿತ್ರವಾದಂಥ ಡಿಮ್ಯಾಂಡ್ಗಳನ್ನು ಇಡ್ತಾರೆ. ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ನನಗೆ. ನಾನು ಅದನ್ನೆಲ್ಲ ಈಗ ಹೇಳೋಕ್ಕಾಗಲಿಲ್ಲ. ಯಾಕಂತೇಳಿದ್ರೆ ಈಗ ಕೋರ್ಟಲ್ಲಿ ಇರೋದ್ರಿಂದ ಮತ್ತು ಈ ದಾಖಲೆಗಳು ನಮ್ಮ ಹತ್ರ ಇರೋದ್ರಿಂದ ಅದು ಸೀನಿಯರ್ ಕೌನ್ಸಿಲ್ ಕಳಿಸ್ಕೊಟ್ಟು ಅವ್ರ ಅಭಿಪ್ರಾಯ ತಗೊಂಡು ಅವ್ರು ಏನೇನೆಲ್ಲ ಕಂಡೀಷನ್ಗಳು ಹಾಕಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ದುರಂತ ಏನಂತ ಹೇಳಿದ್ರೆ, ಇಬ್ಬರು ಸ್ನೇಹಿತರಾಗಿದ್ದಂಥವ್ರು ಇಬ್ಬರೂ ತಪ್ಪು ಮಾಡಿದ್ದಾರೆ. ಮದುವೆ ಆಗಲಿ, ಕಾನೂನುಗಿಂತ ದೊಡ್ಡದು ಮಾನವೀಯತೆಯೂ ಇರ್ತದೆ, ಒಂದು ಮಾಡೋಣ ಅಂತ ನಾನಂತೂ ಭಾಳ ಶ್ರಮಪಟ್ಟೆ. ಇದ್ರ ಮಧ್ಯೆ ಏನಾಗೋಯ್ತು ಅಂತ ಹೇಳಿದ್ರೆ, 3 ತಿಂಗಳು ಇವರು ಸಂಧಾನ ಎಳೆಯುವಾಗ ಭಾಳಷ್ಟು ಜನ ಏನೋ ನಂಜುಂಡಿಯವರು ಮತ್ತು ಕೆಲವರೆಲ್ಲ ಅವ್ರ ಹತ್ರನೇ ದುಡ್ಡು ತೊಗೊಂಡು ಇದನ್ನು ಮುಗಿಸೋವಂಥ ಒಂದು ಹುನ್ನಾರ ಮಾಡ್ತಾಯಿದ್ದಾರೆ ಅಂತ ಒಂದು ಸುದ್ದಿ ಹರಳಕ್ಕೆ ಶುರುವಾಯಿತು. ಅದಕ್ಕೆ ಇವರು ಮನೆಯವರೆಲ್ಲ ಇಲ್ಲ ನೀವು ಮತ್ತು ಸಮಾಜ ನಿಂತ್ಕೊಂಡು ನಮಗೆ ರಕ್ಷಣೆ ಕೊಡುವಾಗ ನಿಮ್ಮ ಮೇಲೆ ಆರೋಪ ಬರೋದು ಬೇಡ, ಆಮೇಲೆ ಅವ್ರುಗಳು ಕೇಳ್ತಾ ಇರೋ ಕಂಡೀಷನ್ಗೆ ಎಲ್ಲ ನಾವು ಮಾಡೋಕ್ಕೆ ಸಾಧ್ಯ ಇಲ್ದಿರೋಂಥ ಕಂಡೀಷನ್ ಆಗ್ತಾರೆ ಮದುವೆಗೆ, ಅದೆಲ್ಲ ಆಗದೇ ಇರೋ ವಿಚಾರ. ಆದ್ದರಿಂದ ನಾವು ಕಾನೂನು ಮೊರೆ ಹೋಗೋಣ, ಸಂಧಾನ ಬೇಡ ಅನ್ನೋಂಥ ತೀರ್ಮಾನ ಆಯಿತು. ಅದಕ್ಕೋಸ್ಕರನೇ ಇವಾಗ ಸ್ಪಷ್ಟವಾಗಿ ಹೇಳೋದು, ಕೋರ್ಟ್ ಮೂಲಕ ಏನು ನ್ಯಾಯ ಸಿಗುತ್ತೆ ಆ ನ್ಯಾಯನ ತಲೆ ತಗ್ಗಿಸಿ ನಾವು ತಗೋತೀವಿ. ಈ ಮಗುಗೆ ಮತ್ತು ನಮ್ಮ ಆಚಾರ್ಯವ್ರಿಗೆ ಕೋರ್ಟು ನ್ಯಾಯ ಕೊಡ್ತದೆ ಅನ್ನೋಂಥ ನಂಬಿಕೆ ನಮಗಿದೆ. ಕೋರ್ಟು ಮೆಟ್ಲೆ ಏರಿರೋದ್ರಿಂದ ನಾವು ಕೋರ್ಟ್ ಮೂಲಕ ಆತನಿಗೆ ಶಿಕ್ಷೆ ಆಗಬಾರ್ದು, ಎರಡು ಕುಟುಂಬಗಳು ಒಂದಾಗಲಿ ಅನ್ನೋ ಉದ್ದೇಶದಿಂದ ಸಂಧಾನನೇ ನಾವೇ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ನಾವು ಮಾಡಿದ್ವಿ. ಇದರಲ್ಲಿ ನಮ್ಮ BJP ಜಿಲ್ಲಾಧ್ಯಕ್ಷರು ಸತೀಶ್ ಅವರು, ಅವ್ರ ಸ್ನೇಹಿತ ಹರೀಶು, ನಮ್ಮ ಸಮಾಜದವರೆಲ್ಲ ಸೇರಿ ಮಾಡಿದ್ವಿ. ಅವ್ರದ್ದು ಒಂದು ವಿಚಿತ್ರವಾದಂಥ ಡಿಮ್ಯಾಂಡ್ಗಳನ್ನು ಇಡ್ತಾರೆ. ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ನನಗೆ. ನಾನು ಅದನ್ನೆಲ್ಲ ಈಗ ಹೇಳೋಕ್ಕಾಗಲಿಲ್ಲ. ಯಾಕಂತೇಳಿದ್ರೆ ಈಗ ಕೋರ್ಟಲ್ಲಿ ಇರೋದ್ರಿಂದ ಮತ್ತು ಈ ದಾಖಲೆಗಳು ನಮ್ಮ ಹತ್ರ ಇರೋದ್ರಿಂದ ಅದು ಸೀನಿಯರ್ ಕೌನ್ಸಿಲ್ ಕಳಿಸ್ಕೊಟ್ಟು ಅವ್ರ ಅಭಿಪ್ರಾಯ ತಗೊಂಡು ಅವ್ರು ಏನೇನೆಲ್ಲ ಕಂಡೀಷನ್ಗಳು ಹಾಕಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ದುರಂತ ಏನಂತ ಹೇಳಿದ್ರೆ, ಇಬ್ಬರು ಸ್ನೇಹಿತರಾಗಿದ್ದಂಥವ್ರು ಇಬ್ಬರೂ ತಪ್ಪು ಮಾಡಿದ್ದಾರೆ. ಮದುವೆ ಆಗಲಿ, ಕಾನೂನುಗಿಂತ ದೊಡ್ಡದು ಮಾನವೀಯತೆಯೂ ಇರ್ತದೆ, ಒಂದು ಮಾಡೋಣ ಅಂತ ನಾನಂತೂ ಭಾಳ ಶ್ರಮಪಟ್ಟೆ. ಇದ್ರ ಮಧ್ಯೆ ಏನಾಗೋಯ್ತು ಅಂತ ಹೇಳಿದ್ರೆ, 3 ತಿಂಗಳು ಇವರು ಸಂಧಾನ ಎಳೆಯುವಾಗ ಭಾಳಷ್ಟು ಜನ ಏನೋ ನಂಜುಂಡಿಯವರು ಮತ್ತು ಕೆಲವರೆಲ್ಲ ಅವ್ರ ಹತ್ರನೇ ದುಡ್ಡು ತೊಗೊಂಡು ಇದನ್ನು ಮುಗಿಸೋವಂಥ ಒಂದು ಹುನ್ನಾರ ಮಾಡ್ತಾಯಿದ್ದಾರೆ ಅಂತ ಒಂದು ಸುದ್ದಿ ಹರಳಕ್ಕೆ ಶುರುವಾಯಿತು. ಅದಕ್ಕೆ ಇವರು ಮನೆಯವರೆಲ್ಲ ಇಲ್ಲ ನೀವು ಮತ್ತು ಸಮಾಜ ನಿಂತ್ಕೊಂಡು ನಮಗೆ ರಕ್ಷಣೆ ಕೊಡುವಾಗ ನಿಮ್ಮ ಮೇಲೆ ಆರೋಪ ಬರೋದು ಬೇಡ, ಆಮೇಲೆ ಅವ್ರುಗಳು ಕೇಳ್ತಾ ಇರೋ ಕಂಡೀಷನ್ಗೆ ಎಲ್ಲ ನಾವು ಮಾಡೋಕ್ಕೆ ಸಾಧ್ಯ ಇಲ್ದಿರೋಂಥ ಕಂಡೀಷನ್ ಆಗ್ತಾರೆ ಮದುವೆಗೆ, ಅದೆಲ್ಲ ಆಗದೇ ಇರೋ ವಿಚಾರ. ಆದ್ದರಿಂದ ನಾವು ಕಾನೂನು ಮೊರೆ ಹೋಗೋಣ, ಸಂಧಾನ ಬೇಡ ಅನ್ನೋಂಥ ತೀರ್ಮಾನ ಆಯಿತು. ಅದಕ್ಕೋಸ್ಕರನೇ ಇವಾಗ ಸ್ಪಷ್ಟವಾಗಿ ಹೇಳೋದು, ಕೋರ್ಟ್ ಮೂಲಕ ಏನು ನ್ಯಾಯ ಸಿಗುತ್ತೆ ಆ ನ್ಯಾಯನ ತಲೆ ತಗ್ಗಿಸಿ ನಾವು ತಗೋತೀವಿ. ಈ ಮಗುಗೆ ಮತ್ತು ನಮ್ಮ ಆಚಾರ್ಯವ್ರಿಗೆ ಕೋರ್ಟು ನ್ಯಾಯ ಕೊಡ್ತದೆ ಅನ್ನೋಂಥ ನಂಬಿಕೆ ನಮಗಿದೆ.